ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಮೈಕ್ರೋಸ್ಕೋಪ್ನ ಅದ್ಭುತವಾದ ಕೆಲಸದ ಬಗ್ಗೆ ಗೊತ್ತೇ ಇರುತ್ತೆ. ಇದು ಎಷ್ಟೇ ಚಿಕ್ಕದಾದ ವಸ್ತುವಾದ್ರೂ ಕೂಡ ಅದನ್ನ ನಮಗೆ ದೊಡ್ಡದಾಗಿ ಕ್ಲಿಯರ್ ಆಗಿ ತೋರಿಸುತ್ತೆ. ಯಾವುದು ನಮಗೆ ಕಣ್ಣಿಗೆ ಕೂಡ ಕಾಣಲ್ವೋ ಅದನ್ನ ಕೂಡ ತುಂಬಾ ಈಸಿಯಾಗಿ ಈ ಮೈಕ್ರೋಸ್ಕೋಪ್ ನಿಂದ ನೋಡಬಹುದು. ಮೊಸರಿನಲ್ಲಿ ಚಿಕ್ಕ ಚಿಕ್ಕ ಬ್ಯಾಕ್ಟೀರಿಯಾ ಇರುತ್ತೆ ಅಂತ ನಮ್ಗೆಲ್ಲ ಗೊತ್ತು, ಆದ್ರೆ ಅದನ್ನ ನೋಡೋಕ್ಕಾಗಲ್ಲ. ಬಟ್ ಈ ಮೈಕ್ರೋಸ್ಕೋಪ್ ನಿಂದ ಈಸಿಯಾಗಿ ನೋಡಬಹುದು. ಅಂಡ್ ನೀವು ಒಂದು ಸಲ ಆದ್ರೂ ಇಂಜೆಕ್ಷನ್ ಅನ್ನ ಮಾಡಿಸ್ಕೊಂಡಿರ್ತೀರಾ ಅಥವಾ ಸೊಳ್ಳೆಯಿಂದ ಕಚ್ಚಿಸ್ಕೊಂಡಿರ್ತೀರಾ. ಬಟ್ ನೀವು ಎಂದಾದ್ರೂ ಯೋಚನೆ ಮಾಡಿದೀರಾ ಇಂಜೆಕ್ಷನ್ ಮಾಡಿಸಿಕೊಂಡ ನಂತರ ಅಥವಾ ಸೊಳ್ಳೆ ಕಚ್ಚಿದ ನಂತರ ನಮ್ಮ ಚರ್ಮ ಹೇಗೆ ಕಾಣಿಸುತ್ತೆ ಅಂತ? ಇಲ್ವಾ? ಹಾಗಾದ್ರೆ ಮಿಸ್ ಮಾಡದೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಯಾಕೆಂದ್ರೆ ಈ ವಿಡಿಯೋದಲ್ಲಿ ಇಂತಹ ಅದ್ಭುತವಾದ ಮೈಕ್ರೋಸ್ಕೋಪಿಕ್ ವಿಜುವಲ್ಸ್ ಗಳನ್ನ ತೋರಿಸಲಿದ್ದೇನೆ. ಈ ವಿಡಿಯೋ ನೋಡಿದ ಮೇಲೆ ನೀವು ಒಂದೇ ಅಂತೀರಾ ವಾವ್ ಅಮೇಜಿಂಗ್ ಅಂತ. ಸೊ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ ಸಾಕು. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ನಂಬರ್ 1, ಇಂಜೆಕ್ಷನ್. ಫ್ರೆಂಡ್ಸ್, ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಇಂಜೆಕ್ಷನ್ ಅಂದ್ರೆ ಭಯ ಇದ್ದೇ ಇರುತ್ತೆ. ಯಾಕೆಂದ್ರೆ ನೀಡಲ್ ಪೂರ್ತಿಯಾಗಿ ನಮ್ಮ ಸ್ಕಿನ್ ಒಳಗೆ ಹೋಗಿ ಬಿಡುತ್ತೆ. ಬಟ್ ಆದ್ರೂ ಕೂಡ ಒಂದು ಸಲ ಆದ್ರೂ ನೀವು ಇಂಜೆಕ್ಷನ್ ಅನ್ನ ಮಾಡಿಸ್ಕೊಂಡಿರ್ತೀರಾ ಅಥವಾ ಅಟ್ ಲೀಸ್ಟ್ ಸೊಳ್ಳೆ ಆದ್ರೂ ಕಚ್ಚಿರುತ್ತೆ. ಸೊ ಇವೆರಡರಲ್ಲೂ ಕೂಡ ನೀಡಲ್ ಎಂಬುದು ಕಾಮನ್. ಸೊ ಈ ಚಿಕ್ಕದಾದ ನೀಡಲ್ ಅನ್ನ ಮೈಕ್ರೋಸ್ಕೋಪ್ ನಲ್ಲಿ ನೋಡಿದಾಗ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ನೀವೇ ನೋಡಿ. ಸೊ ಈ ನೀಡಲ್ ಅನ್ನ ನಮ್ಮ ಶರೀರದೊಳಗೆ ಚುಚ್ಚಿ ತೆಗೆದಾಗ ನಮ್ಮ ಸ್ಕಿನ್ ಮೇಲೆ ಈ ರೀತಿ ಹೋಲ್ ಕ್ರಿಯೇಟ್ ಆಗಿರುತ್ತೆ. ಬಟ್ ಡೋಂಟ್ ವರಿ, ಇದು ಮೈಕ್ರೋಸ್ಕೋಪಿಕ್ ವ್ಯೂ ಮಾತ್ರ. ಬಟ್ ನೋಡ್ತಾ ಇರುವ ನಮಗೆ ಎಷ್ಟು ಭಯಂಕರವಾಗಿ ಕಾಣ್ತಾ ಇದೆ ಅಲ್ವಾ? ನಂಬರ್ 2, ಫಿಂಗರ್ ಪ್ರಿಂಟ್. ಫ್ರೆಂಡ್ಸ್, ನಾವು ಎಷ್ಟೇ ಓದಿದ್ರು ಕೂಡ ಅವಶ್ಯಕತೆ ಇದ್ದಾಗ ಖಂಡಿತ ನಮ್ಮ ಹೆಬ್ಬೆಟ್ ಅನ್ನ ಬಳಸಲೇಬೇಕಾಗುತ್ತೆ. ಯಾಕೆಂದ್ರೆ ಇಂದಿನ ದಿನಗಳಲ್ಲಿ ಫಿಂಗರ್ ಪ್ರಿಂಟ್ ಇಲ್ಲದೆ ಮೊಬೈಲ್ ಲಾಕ್ ಅನ್ನ ಕೂಡ ಓಪನ್ ಮಾಡೋಕ್ಕಾಗಲ್ಲ. ಹಾಗಾದ್ರೆ ನೀವೆಂದಾದ್ರೂ ಯೋಚನೆ ಮಾಡಿದೀರಾ ನಮ್ಮ ಹೆಬ್ಬೆರಳಿನ ಗುರುತನ್ನ ಮೈಕ್ರೋಸ್ಕೋಪ್ ನಲ್ಲಿ ನೋಡಿದ್ರೆ ಹೇಗೆ ಕಾಣಿಸುತ್ತೆ ಅಂತ? ಅಂಡ್ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಫಿಂಗರ್ ಪ್ರಿಂಟ್ ಬೇರೆ ಬೇರೆ ಆಗಿರುತ್ತೆ. ಸೊ ಹೆಬ್ಬೆರಳಿನ ಗುರುತನ್ನ ಮೈಕ್ರೋಸ್ಕೋಪ್ ನಲ್ಲಿ ನೋಡಿದಾಗ ಈ ರೀತಿ ಫಿಂಗರ್ ಪ್ರಿಂಟ್ ನ ಲೈನಿಂಗ್ ಕ್ಲಿಯರ್ ಆಗಿ ಕಾಣಿಸುತ್ತವೆ. ಅಂಡ್ ಅದರಿಂದ ಬೆವರು ಬರುವುದನ್ನು ಕೂಡ ನಾವು ಗಮನಿಸಬಹುದು. ಇನ್ನು ಸ್ವಲ್ಪ ಜೂಮ್ ಮಾಡಿದ್ರೆ ಆ ಬೆವರು ಹೇಗೆ ಬರುತ್ತೆ ಎಂಬುದನ್ನ ಕೂಡ ಗಮನಿಸಬಹುದು. ಸೊ ಈ ಲೈನ್ಸ್ ಗಳ ಕಾರಣದಿಂದಲೇ ನಮ್ಮ ಫಿಂಗರ್ ಪ್ರಿಂಟ್ ಬೇರೆ ಯಾರ ಜೊತೆ ಕೂಡ ಮ್ಯಾಚ್ ಆಗಲ್ಲ. ಪ್ರತಿಯೊಬ್ಬರ ಬೆರಳಲ್ಲಿ ಈ ಲೈನ್ಸ್ ಬೇರೆ ಬೇರೆ ಆಗಿರುತ್ತವೆ. ನಂಬರ್ 3, ಬಾಲ್ ಪೆನ್. ಫ್ರೆಂಡ್ಸ್, ಪೆನ್ ಎಂಬುದು ನಮ್ಮ ಜೀವನದಲ್ಲಿ ಒಂದು ಭಾಗವಾಗಿ ಬಿಟ್ಟಿದೆ. ಈ ಪೆನ್ ಅನ್ನ ನಿಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡಿರ್ತೀರಾ. ಬಟ್ ನೀವೆಂದಾದ್ರೂ ಯೋಚನೆ ಮಾಡಿದೀರಾ ನಿಜಕ್ಕೂ ಈ ಪೆನ್ ಹೇಗೆ ಕೆಲಸ ಮಾಡುತ್ತೆ ಅಂತ? ಅಥವಾ ಮೈಕ್ರೋಸ್ಕೋಪ್ ನಿಂದ ಜೂಮ್ ಮಾಡಿ ನೋಡಿದ್ರೆ ಹೇಗೆ ಕಾಣಿಸುತ್ತೆ ಅಂತ? ಸೊ ಮೈಕ್ರೋಸ್ಕೋಪ್ ನಲ್ಲಿ ಬಾಲ್ ಪೆನ್ ಅನ್ನ ಇಟ್ಟು ಜೂಮ್ ಮಾಡಿ ನೋಡಿದ್ರೆ ಅದರ ನಿಬ್ ಮುಂದೆ ಒಂದು ಚಿಕ್ಕ ಮೆಟಲ್ ಬಾಲ್ ಅನ್ನ ಹೊಂದಿಸಿರ್ತಾರೆ. ಸೊ ನಾವು ಬರೆಯುವಾಗ ಪೆನ್ನಿನ ಜೊತೆ ಇದು ಕೂಡ ರೊಟೇಟ್ ಆಗ್ತಾ ಇರುತ್ತೆ. ಬಟ್ ನಮ್ಮ ಬರಿಗಣ್ಣಿನಿಂದ ನೋಡಿದ್ರೆ ಕಾಣಲ್ಲ. ಸೊ ಈ ರೀತಿ ಪೆನ್ ಎಂಬುದು ವರ್ಕ್ ಆಗುತ್ತೆ. ವಾವ್, ಸೂಪರ್ ಆಗಿದೆ ಅಲ್ವಾ? ಈ ರೀತಿ ಮುಂದಿನ ಭಾಗದಲ್ಲಿ ಮೆಟಲ್ ಬಾಲ್ ಇರೋದ್ರಿಂದಲೇ ಇದನ್ನ ಬಾಲ್ ಪೆನ್ ಎಂದು ಕರೀತಾರೆ. ಯಾಕೆಂದ್ರೆ ಈ ಬಾಲ್ ಇರ್ಲಿಲ್ಲ ಅಂದ್ರೆ ಆ ಪೆನ್ ವೇಸ್ಟ್ ಅಂತಾನೆ ಹೇಳ್ಬೋದು. ನಂಬರ್ 4, ಕೊರೋನಾ ವೈರಸ್ ಆನ್ ಮಾಸ್ಕ್. ಫ್ರೆಂಡ್ಸ್, ಕೊರೋನಾ ವೈರಸ್ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಈ ವೈರಸ್ ಕಳೆದ 3 ವರ್ಷಗಳಿಂದ ಪ್ರಪಂಚವನ್ನೇ ಕಷ್ಟದಲ್ಲಿ ಸಿಲುಕಿಸಿದೆ. ಅದಕ್ಕಾಗಿ ಇಂದಿಗೂ ಪ್ರತಿಯೊಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾನೆ. ಬಟ್ ನೀವೆಂದಾದ್ರೂ ಯೋಚನೆ ಮಾಡಿದೀರಾ ನಿಜವಾಗ್ಲೂ ಕೊರೋನಾ ವೈರಸ್ ಮೈಕ್ರೋಸ್ಕೋಪ್ ನಲ್ಲಿ ಹೇಗೆ ಕಾಣಿಸುತ್ತೆ ಅಂತ? ಸೊ ಇದನ್ನ ಟೆಸ್ಟ್ ಮಾಡುವ ಸಲುವಾಗಿ ಒಬ್ಬ ಕೊರೋನಾ ವೈರಸ್ ಪೇಷಂಟ್ ಮಾಸ್ಕ್ ತಗೊಂಡು ಮೈಕ್ರೋಸ್ಕೋಪ್ ನಲ್ಲಿ ನೋಡ್ತಾರೆ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೇ ಬೇರೆ, ಕಂಡಿದ್ದೇ ಬೇರೆ. ಸೊ ಜೂಮ್ ಮಾಡ್ತಾ ಹೋದಂತೆ ಕೊನೆಗೆ ಆ ಮಾಸ್ಕ್ ನಲ್ಲಿ ಈ ರೀತಿ ಜರ್ಮ್ಸ್ ಕಾಣಿಸುತ್ತವೆ. ಆದ್ರೂ ಕೂಡ ನೋಡಿ ಈ ಜರ್ಮ್ಸ್ ನೋಡೋಕೆ ಎಷ್ಟು ಭಯಂಕರವಾಗಿದೆ ಅಂತ. ಸೊ ಫ್ರೆಂಡ್ಸ್, ಮಾಸ್ಕ್ ಯೂಸ್ ಮಾಡುವಾಗ ಅದು ಕ್ಲೀನ್ ಆಗಿದೆಯಾ ಇಲ್ವಾ ಎಂದು ಚೆಕ್ ಮಾಡಿ ಹಾಕೊಳ್ಳಿ, ಇಲ್ಲಾಂದ್ರೆ ಹಾಸ್ಪಿಟಲ್ ಪಾಲಾಗೋದು ಗ್ಯಾರಂಟಿ. ನಂಬರ್ 5, ಮೊಬೈಲ್ ಸ್ಕ್ರೀನ್ ಕಲರ್. ಗೈಸ್, ಮೊಬೈಲ್ ಫೋನ್ ನಮ್ಮ ದಿನನಿತ್ಯ ಜೀವನದಲ್ಲಿ ಒಂದಾಗಿ ಉಳಿದು ಬಿಟ್ಟಿದೆ. ಇದನ್ನ ಯೂಸ್ ಮಾಡದೆ ಒಂದು ಕ್ಷಣ ಕೂಡ ಇರೋಕ್ಕಾಗಲ್ಲ. ಬಟ್ ನೀವೆಂದಾದ್ರೂ ಯೋಚನೆ ಮಾಡಿದೀರಾ ನಿಜವಾಗ್ಲೂ ಈ ಮೊಬೈಲ್ ನಲ್ಲಿ ಹೇಗೆ ಡಿಸ್ಪ್ಲೇ ಆಗುತ್ತೆ ಅಂತ? ಸೊ ಇದನ್ನ ಟೆಸ್ಟ್ ಮಾಡಲು ಒಂದು ಹೈಟೆಕ್ ಮೈಕ್ರೋಸ್ಕೋಪ್ ನಲ್ಲಿ ಈ ಮೊಬೈಲ್ ಸ್ಕ್ರೀನ್ ಇಟ್ಟು ನೋಡ್ತಾರೆ. ಸೊ ಜೂಮ್ ಮಾಡಿ ನೋಡಿದಾಗ ಅದರ ಸ್ಕ್ರೀನ್ ಈ ರೀತಿ ಕಾಣಿಸುತ್ತೆ. ಇನ್ನು ಜೂಮ್ ಮಾಡಿ ನೋಡಿದ್ರೆ ಈ ರೀತಿ, ಫೈನಲ್ ಜೂಮ್ ನಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಗಳು ಕಾಣಿಸುತ್ತವೆ. ಸೊ ಫೈನಲ್ ಆಗಿ ಡಿಸ್ಪ್ಲೇ ಹೇಗೆ ಡಿಸ್ಪ್ಲೇ ಮಾಡುತ್ತೆ ಎಂಬ ರಹಸ್ಯ ಬಯಲಾಗುತ್ತೆ. ಯಾಕೆಂದ್ರೆ ಫೈನಲ್ ಜೂಮ್ ನಲ್ಲಿ ಬರೀ ಚಿಕ್ಕ ಚಿಕ್ಕ ಲೈನ್ಸ್ ಕಾಣಿಸುತ್ತವೆ. ಇವುಗಳನ್ನೇ ನಾವು ಪಿಕ್ಸೆಲ್ಸ್ ಎಂದು ಕರಿತೀವಿ. ಈ ಪಿಕ್ಸೆಲ್ಸ್ ಗಳಲ್ಲಿ ಕೇವಲ 3 ಕಲರ್ಸ್ ಕಾಣಿಸುತ್ತವೆ: ರೆಡ್, ಬ್ಲೂ ಅಂಡ್ ಗ್ರೀನ್. ಅಂದ್ರೆ ಈ 3ನ್ನೇ RGB ಅಂತ ಕರಿತೀವಿ. ಸೊ ಈ 3 ಕಲರ್ಸ್ ಮಿಕ್ಸ್ ಆಗೋದ್ರಿಂದಲೇ ಉಳಿದ ಕಲರ್ಸ್ ಕಾಣಿಸುತ್ತವೆ. ಇದರಿಂದ ನಾವು ಒಂದು ಪರ್ಫೆಕ್ಟ್ ಇಮೇಜ್ ನೋಡಲು ಸಾಧ್ಯವಾಗುತ್ತೆ. ಸೊ ಗೈಸ್, ನಿಮ್ಮ ಮನೆಯಲ್ಲಿ ಎಷ್ಟು ಡಿಸ್ಪ್ಲೇ ಆಕ್ಸೆಸರೀಸ್ ಇವೆಯೋ ಲೈಕ್ ಟಿವಿ, LED, ಮೊಬೈಲ್ಸ್, ಹೀಗೆ ಇವೆಲ್ಲವುಗಳಲ್ಲಿ ಪಿಕ್ಸೆಲ್ ಸಹಾಯದಿಂದಲೇ ಇಮೇಜ್ ತೋರಿಸುತ್ತವೆ. ಸೊ ನೋಡಿದಿರಲ್ವಾ ಈ ಚಿಕ್ಕ ಚಿಕ್ಕ ಪಿಕ್ಸೆಲ್ಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಮಿಕ್ಸ್ ಆಗಿ ಹೇಗೆ ಕಾಣಿಸುತ್ತೆ ಅಂತ?
ನಂಬರ್ 6 ಹ್ಯೂಮನ್ ಸ್ಕಿನ್. ಸೊ ಫ್ರೆಂಡ್ಸ್, ಈಗ ನಮ್ಮ ಸ್ಕಿನ್ ಅನ್ನ ಅಂದ್ರೆ ನಮ್ಮ ಚರ್ಮವನ್ನ ಮೈಕ್ರೋಸ್ಕೋಪ್ ನಲ್ಲಿ ಇಟ್ಟು ನೋಡಿದಾಗ ಹೇಗೆ ಕಾಣಿಸುತ್ತೋ ನೋಡೋಣ ಬನ್ನಿ. ಸೊ ನಮ್ಮ ಸ್ಕಿನ್ ಅನ್ನ ಮೈಕ್ರೋಸ್ಕೋಪ್ ನಲ್ಲಿ ಝೂಮ್ ಮಾಡಿ ನೋಡಿದಾಗ ನಮ್ಮ ಸ್ಕಿನ್ ಮೇಲೆ ಈ ರೀತಿ ಬಹಳಷ್ಟು ಪ್ಯಾಟರ್ನ್ಸ್ ಕಾಣಿಸುತ್ತವೆ. ಇದು ನಮ್ಮ ಬರಿಗಣ್ಣಿಗೆ ಕಾಣಿಸಲ್ಲ. ಅಂಡ್ ಇನ್ನು ಸ್ವಲ್ಪ ಜಾಸ್ತಿ ಝೂಮ್ ಮಾಡಿದ್ರೆ ನಮ್ಮ ಶರೀರದಲ್ಲಿ ಬರುವ ಬೆವರು ಕೂಡ ಕಾಣಿಸುತ್ತೆ, ಯಾವ ರೀತಿ ಹೊರಗೆ ಬರುತ್ತೆ ಅಂತ. ವಾವ್, ಅಮೇಜಿಂಗ್ ಆಗಿದೆ ಅಲ್ವಾ? ನಂಬರ್ 7 ಪೀಕಾಕ್ ಫೀದರ್. ಫ್ರೆಂಡ್ಸ್, ನೀವು ಚಿಕ್ಕವರಿದ್ದಾಗ ಈ ನವಿಲು ಗರಿಯನ್ನ ನಿಮ್ಮ ಪುಸ್ತಕದಲ್ಲಿ ಖಂಡಿತ ಇಟ್ಕೊಂಡಿರ್ತೀರಾ, ನೆನಪಾಯ್ತಾ? ಹಾಗಾದ್ರೆ ಮೈಕ್ರೋಸ್ಕೋಪ್ ನ ಕೆಳಗೆ ಇದನ್ನ ಇಟ್ಟು ನೋಡಿದ್ರೆ ಹೇಗೆ ಕಾಣಿಸುತ್ತೆ ಅಂತ ಎಂದಾದ್ರೂ ಯೋಚನೆ ಮಾಡಿದೀರಾ? ಸೊ ಮೈಕ್ರೋಸ್ಕೋಪ್ ನಲ್ಲಿ ಇದನ್ನ ಝೂಮ್ ಮಾಡಿ ನೋಡಿದಾಗ ಮೊದಲು ಒಂದು ದಾರದ ರೀತಿಯಲ್ಲಿ ಕಾಣಿಸುತ್ತೆ, ಮತ್ತೆ ಇದನ್ನ ಸ್ವಲ್ಪ ಜಾಸ್ತಿ ಝೂಮ್ ಮಾಡಿದಾಗ ಬಹಳಷ್ಟು ಬಣ್ಣಗಳು ಕಾಣಿಸುತ್ತವೆ, ಅಂಡ್ ಫೈನಲ್ ಆಗಿ ಈ ರೀತಿ ಕಾಣಿಸುತ್ತೆ. ಯಾರೋ ಕಷ್ಟಪಟ್ಟು ಜಡೆ ಹಾಕಿದ ಹಾಗಿದೆ ಅಲ್ವಾ? ವಾವ್, ನನಗಂತೂ ನೋಡೋಕೆ 2 ಕಣ್ಣುಗಳು ಸಾಲ್ತಾ ಇಲ್ಲ. ಸೊ ಗೈಸ್, ಒಂದು ವೇಳೆ ನಿಮಗೆ ನಿಮ್ಮ ಬಾಲ್ಯ ನೆನಪಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ನಂಬರ್ 8 ಸ್ಯಾಂಡ್. ಫ್ರೆಂಡ್ಸ್, ಮಣ್ಣನ್ನ ನಾರ್ಮಲ್ ಆಗಿ ಕೈಯಲ್ಲಿ ಹಿಡಿದು ನೋಡಿದ್ರೆ ಎಲ್ಲ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಗಳು ಸೇಮ್ ಸೈಜ್ ಅಲ್ಲಿ ಕಾಣಿಸುತ್ತವೆ. ಹಾಗಾದ್ರೆ ಇದು ನಿಜಾನಾ? ಸೊ ಈ ಮಣ್ಣನ್ನ ಮೈಕ್ರೋಸ್ಕೋಪ್ ನಲ್ಲಿ ಇಟ್ಟು ನೋಡಿದಾಗ ರಿಸಲ್ಟ್ ಬೇರೆನೇ ಇತ್ತು. ನೋಡೋಕೆ ಎಷ್ಟು ಸುಂದರವಾದ ಬಣ್ಣ ಬಣ್ಣದ ಕಲ್ಲುಗಳು ಕಾಣ್ತಾ ಇವೆ ಅಲ್ವಾ? ಸೊ ಈ ಮಣ್ಣಿನ ಮೈಕ್ರೋಸ್ಕೋಪಿಕ್ ವ್ಯೂ ಅನ್ನ ಡೈರೆಕ್ಟ್ ಆಗಿ ಯಾರಿಗಾದ್ರೂ ತೋರಿಸಿದ್ರೆ ಅವರಿಗಂತೂ ಖಂಡಿತ ಕಂಡು ಹಿಡಿಯೋಕೆ ಆಗಲ್ಲ ಇದು ಮರಳು ಅಂತ. ವಾವ್, ಎಷ್ಟು ಸುಂದರವಾಗಿ ಕಾಣ್ತಾ ಇವೆ ಅಲ್ವಾ? ನಂಬರ್ 9 ಕುಕಿಂಗ್ ಸಾಲ್ಟ್. ಗೈಸ್, ನಮ್ಮ ಲೈಫ್ ಅಲ್ಲಿ ಉಪ್ಪು ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಗೆಲ್ಲ ಗೊತ್ತು. ಈ ಉಪ್ಪಿಲ್ಲದೆ ಮಾಡಿದ ಯಾವುದೇ ಅಡಿಗೆ ಆಗ್ಲಿ ಇನ್ಕಂಪ್ಲೀಟ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಉಪ್ಪನ್ನ ಮೈಕ್ರೋಸ್ಕೋಪ್ ನಲ್ಲಿ ನೋಡಿದ್ರೆ ಹೇಗಿರುತ್ತೆ ಅಂತ ನೋಡೋಣವಾ? ನಮ್ಮ ಬರಿಗಣ್ಣಿಗಂತೂ ಈ ರೀತಿ ಡಸ್ಟ್ ತರ ಕಾಣಿಸುತ್ತೆ, ಆದ್ರೆ ಮೈಕ್ರೋಸ್ಕೋಪ್ ನಲ್ಲಿ ನೋಡಿದಾಗ ಈ ರೀತಿ ಕಾಣುತ್ತೆ. ಬಟ್ ಇನ್ನೂ ಸ್ವಲ್ಪ ಝೂಮ್ ಮಾಡಿದ್ರೆ ಖಂಡಿತ ಶಾಕ್ ಆಗ್ತೀರಾ, ಯಾಕೆಂದ್ರೆ ಇದರ ಕಲರ್ ಬ್ಲೂ ಕಲರ್ ನಲ್ಲಿ ಕಾಣಿಸುತ್ತೆ. ನಿಮ್ಗೆ ಅನ್ಸ್ಬೋದು ಸಾಲ್ಟ್ ಬ್ಲೂ ಕಲರ್ ನಲ್ಲಿ ಹೇಗಿರುತ್ತೆ ಅಂತ, ಬಟ್ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಸಾಲ್ಟ್ ಇರೋದು ಬ್ಲೂ ಕಲರ್ ನಲ್ಲೇ. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗುವ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನ ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್, ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ನಂಬರ್ 10 ಹ್ಯೂಮನ್ ಬೋನ್ಸ್. ಸೊ ಫ್ರೆಂಡ್ಸ್, ನಾವು ಸ್ಕಿನ್ ಅನ್ನ ಮೈಕ್ರೋಸ್ಕೋಪ್ ನಲ್ಲಿ ನೋಡಿದಾಗ ಹೇಗಿರುತ್ತೆ ಅಂತ ಆಲ್ರೆಡಿ ನೋಡಿದೀವಿ. ಸೊ ಈಗ ನಮ್ಮ ಮೂಳೆ ಮೈಕ್ರೋಸ್ಕೋಪ್ ನಲ್ಲಿ ಹೇಗೆ ಕಾಣಿಸುತ್ತೆ ನೋಡೋಣ ಬನ್ನಿ. ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಈ ಮೂಳೆಗಳು ನಮ್ಮ ಶರೀರದಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತವೆ ಅಂತ, ಆದ್ರೆ ಈ ಬೋನ್ ಅನ್ನ ಮೈಕ್ರೋಸ್ಕೋಪ್ ನಲ್ಲಿ ನೋಡಿದ್ರೆ ಖಂಡಿತ ಶಾಕ್ ಆಗ್ತೀರಾ. ಎಸ್, ಮೈಕ್ರೋಸ್ಕೋಪಿಕ್ ವ್ಯೂ ನಲ್ಲಿ ನಮ್ಮ ಬೋನ್ ಒಳಗಡೆ ಈ ರೀತಿ ರಂಧ್ರಗಳಿರುತ್ತವೆ. ನೀವು ಎಷ್ಟೇ ಝೂಮ್ ಮಾಡಿದ್ರು ಕೂಡ ಆ ರಂಧ್ರಗಳು ಕಾಣ್ತಾನೆ ಇರುತ್ತವೆ. ಸೊ ಗೈಸ್, ಇದ್ರ ಬಗ್ಗೆ ಆಲ್ರೆಡಿ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಗೊತ್ತಾಯ್ತಲ್ವಾ? ನಮ್ಮ ಮೂಳೆಯಲ್ಲೂ ಕೂಡ ರಂಧ್ರಗಳಿರುತ್ತವೆ, ಅವು ಕೇವಲ ಮೈಕ್ರೋಸ್ಕೋಪ್ ನಲ್ಲಿ ಮಾತ್ರ ಕಾಣಿಸುತ್ತವೆ, ನಾರ್ಮಲ್ ಕಣ್ಣಿಗೆ ಕಾಣಲ್ಲ. ವೆಲ್, ರಂಧ್ರಗಳಿದ್ರೂ ಕೂಡ ಬೋನ್ಸ್ ಇಷ್ಟು ಸ್ಟ್ರಾಂಗ್ ಆಗಿರುತ್ತವೆ. ನಂಬರ್ 11 ವೆಲ್ಕ್ರೋ ಟೇಪ್. ಫ್ರೆಂಡ್ಸ್, ನೀವು ಶೂಸ್ ಗಳಲ್ಲಾಗ್ಲಿ ಅಥವಾ ಚಪ್ಪಲಿಗಳಲ್ಲಾಗ್ಲಿ ಈ ಮ್ಯಾಜಿಕಲ್ ಟೇಪ್ ಅನ್ನ ನೋಡೇ ಇರ್ತೀರಾ. ಇದು 2 ಬೇರೆ ಬೇರೆ ಪಾರ್ಟ್ಸ್ ಗಳನ್ನ ಫಿಟ್ ಮಾಡೋಕೆ ಉಪಯೋಗವಾಗುತ್ತೆ. ಬರೀ ಚಪ್ಪಲಿಗಳು ಮತ್ತು ಶೂಸ್ ಗಳಲ್ಲಿ ಅಷ್ಟೇ ಅಲ್ಲ, ನಮ್ಮ ಶರ್ಟ್ಸ್, ಪ್ಯಾಂಟ್ಸ್, ಬ್ಯಾಗ್ಸ್ ಗಳಲ್ಲಿ ಕೂಡ ಕಂಡು ಬರುತ್ತವೆ. ಹಾಗಾದ್ರೆ ಇವುಗಳನ್ನ ಈ ರೀತಿ ಅಂಟಿಸಿ ತೆಗೆಯುವಾಗ ಮೈಕ್ರೋಸ್ಕೋಪ್ ನಲ್ಲಿ ಹೇಗೆ ಕಾಣಿಸುತ್ತೆ ಅಂತ ಯೋಚನೆ ಮಾಡಿದೀರಾ? ಸೊ ಇದನ್ನ ಚೆಕ್ ಮಾಡೋಕೆ ಮೈಕ್ರೋಸ್ಕೋಪ್ ನಲ್ಲಿ ಇಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಈ ಟೇಪ್ ಕೆಳಗಡೆ ಬಹಳಷ್ಟು ಚಿಕ್ಕ ಚಿಕ್ಕ ಹುಕ್ಸ್ ಗಳಿರುತ್ತವೆ, ಅಂಡ್ ಮೇಲಿನ ಭಾಗದ ಪಾರ್ಟ್ ನಲ್ಲಿ ದಾರಗಳಿವೆ ಅಂತ. ಇವು ಒಂದಕ್ಕೊಂದು ಕಾಂಟ್ಯಾಕ್ಟ್ ನಲ್ಲಿ ಬಂದ ತಕ್ಷಣ ಆ ದಾರ ಆ ಹುಕ್ಸ್ ಗಳಲ್ಲಿ ಸಿಕ್ಕಾಕೊಂಡು ಸ್ಟ್ರಾಂಗ್ ಆಗಿ ತಯಾರಾಗಿ ಬಿಡುತ್ತೆ. ನಂತರ ಬಿಡಿಸುವಾಗ ಸ್ವಲ್ಪ ಹೆವಿಯಾಗಿ ಫೋರ್ಸ್ ಕೊಡಬೇಕಾಗುತ್ತೆ, ಅಂಡ್ ಸ್ವಲ್ಪ ಈ ರೀತಿ ಸೌಂಡ್ ಕೂಡ ಬರುತ್ತೆ. ಬಟ್ ನನಗಂತೂ ಈ ಸೌಂಡ್ ತುಂಬಾ ಇರಿಟೇಟ್ ಅನ್ಸುತ್ತೆ. ನಂಬರ್ 12 ಶಾರ್ಕ್ ಸ್ಕಿನ್. ಗೈಸ್, ಶಾರ್ಕ್ ಎಷ್ಟು ಭಯಂಕರವಾದ ಜೀವಿ ಅಂತ ನಮ್ಗೆಲ್ಲ ಗೊತ್ತೇ ಇರುತ್ತೆ. ಸೊ ಈ ಶಾರ್ಕ್ ಸ್ಕಿನ್ ಅನ್ನ ಮೈಕ್ರೋಸ್ಕೋಪ್ ನಲ್ಲಿ ನೋಡಿದ್ರೆ ಹೇಗಿರುತ್ತೆ ನೋಡೋಣ ಬನ್ನಿ. ಸೊ ಶಾರ್ಕ್ ಸ್ಕಿನ್ ಅನ್ನ ಮೈಕ್ರೋಸ್ಕೋಪ್ ನಲ್ಲಿ ನೋಡಿದಾಗ ಈ ರೀತಿ ವಿಚಿತ್ರವಾಗಿ ಕಾಣಿಸುತ್ತೆ. ಫಸ್ಟ್ ಸಲ ನೋಡಿದಾಗ ಕಲ್ಲಿನ ರೀತಿ ಕಾಣ್ತಾ ಇತ್ತು, ಬಟ್ ಇನ್ನೂ ಝೂಮ್ ಮಾಡಿ ನೋಡಿದಾಗ ಅದರ ದೇಹದ ಮೇಲೆ ಈ ರೀತಿಯ ಪ್ಯಾಟರ್ನ್ಸ್ ಗಳಿಂದ ತುಂಬಿರುತ್ತೆ. ಅಂದ್ರೆ ಇದು ನೋಡೋಕೆ ನನಗಂತೂ ಸ್ವಲ್ಪ ಭಯಂಕರವಾಗಿಯೇ ಕಾಣ್ತಾ ಇದೆ. ನಂಬರ್ 13 ಕರ್ಡ್. ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಈ ಮೊಸರಿನಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ ಅಂತ. ಹಾಗಾದ್ರೆ ಈ ಬ್ಯಾಕ್ಟೀರಿಯಾ ಮೈಕ್ರೋಸ್ಕೋಪ್ ನಲ್ಲಿ ಹೇಗೆ ಕಾಣಿಸುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಸೊ ನಡೀರಿ ನೋಡೋಣ. ಸೊ ಸ್ವಲ್ಪ ಮೊಸರನ್ನ ತಗೊಂಡು ಮೈಕ್ರೋಸ್ಕೋಪ್ ನಲ್ಲಿ ಇಟ್ಟು ನೋಡಿದಾಗ ಈ ರೀತಿ ಬಹಳಷ್ಟು ಚಿಕ್ಕ ಚಿಕ್ಕ ಬ್ಯಾಕ್ಟೀರಿಯಾ ಮೂವ್ ಆಗುವುದನ್ನ ಗಮನಿಸಬಹುದು. ಈ ಬ್ಯಾಕ್ಟೀರಿಯಾಗಳೇ ಹಾಲು ಮೊಸರಾಗೋಕೆ ಸಹಾಯ ಮಾಡೋದು. ಹಾಗಾದ್ರೆ ಈ ಮೊಸರಿನಲ್ಲಿ ಇಷ್ಟೊಂದು ಬ್ಯಾಕ್ಟೀರಿಯಾಗಳಿವೆ ಅಲ್ವಾ, ಆದ್ರೂ ನಮ್ಗೆ ಏನು ಆಗಲ್ಲ ಯಾಕೆ ಅಂತ ನಿಮ್ಮಲ್ಲಿ ಕೆಲವರಾದ್ರೂ ಯೋಚನೆ ಮಾಡಿರ್ತೀರಾ. ಸೊ ಅಂತವ್ರಿಗೆ ಹೇಳ್ತಾ ಇದ್ದೀನಿ, ಈ ಬ್ಯಾಕ್ಟೀರಿಯಾ ನಮ್ಮ ಬಾಡಿಯಲ್ಲಿ ಯಾವುದೇ ತೊಂದರೆಯನ್ನ ಉಂಟು ಮಾಡಲ್ಲ, ಬಟ್ ಕೆಲವೊಂದ್ಸಲ ನೆಗಡಿ ಆಗುತ್ತೆ, ಬಟ್ ಹಾರ್ಮ್ಫುಲ್ ಏನೋ ಅಲ್ಲ. ಸೊ ಫ್ರೆಂಡ್ಸ್, ಫೈನಲ್ ಆಗಿ ಈಗ ನಿಮ್ಗೊಂದು ಪ್ರಶ್ನೆ, ಈ ಮೊಸರಿನಲ್ಲಿರುವ ಬ್ಯಾಕ್ಟೀರಿಯಾದ ಹೆಸರು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರ ಕಮೆಂಟ್ಗೆ ಜಾಸ್ತಿ ಲೈಕ್ಸ್ ಬಂದಿರುತ್ತೋ ಅವ್ರ ಕಮೆಂಟ್ ಅನ್ನ ಪಿನ್ ಮಾಡ್ತೀನಿ.
ಸೊ ಗೈಸ್, ಈ ವಿಡಿಯೋಗೆ ಇಷ್ಟೇ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಅಂಡ್ ಈ ವಿಡಿಯೋದಲ್ಲಿ ನಿಮಗೆ ಯಾವ ಮೈಕ್ರೋಸ್ಕೋಪಿಕ್ ವ್ಯೂ ತುಂಬಾ ಇಷ್ಟವಾಯಿತು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೊ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನು ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.